ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಷ್ಟೋ ದಿನ ಆದಮೇಲೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿದೆ, ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ ಅಷ್ಟೇ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋ ಮಾಡೋದನ್ನ. ಇವತ್ತು ಬ್ಲಾಗ್ ಏನು ಅಂತಂದರೆ, ನಾನು ನನ್ನ ತಂಗಿ ಸೇರಿಕೊಂಡು ಚಿಕನ್ ಪಲಾವ್ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಈಗ ನನ್ನ ತಂಗಿ ಮಾಡ್ತಿದ್ದಾಳೆ, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಿದ್ದಾಳೆ. ನೋಡೋಣ. ಆಡ್ಸೋದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ ಪೀಸ್ ಮಾಡ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಬಿಟ್ಟಿದ್ದಾಳೆ. ನೆಕ್ಸ್ಟು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದು ಕಾಯೋವರೆಗೂ, ಇದು ಕಾಯ್ದ ಮೇಲೆ ಚಕ್ಕೆ, ಲವಂಗ ಮತ್ತು ಇದು ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತೊಂದು ಏಲಕ್ಕಿ. ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಸ್ಪೂನ್ ಕೊರಿಯಂಡರ್ ಅಂದರೆ ಧನಿಯಾ ಪುಡಿ, ಸ್ಪೂನ್ ಗರಂ ಮಸಾಲೆ. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕ್ಕೊಳ್ಳೋಣ. kg ಚಿಕನ್ ತಗೊಂಡಿದ್ದೀವಿ, ಆ್ಯಡ್ ಮಾಡ್ತೀವಿ. ಈಗ ಚಿಕನ್ ಸ್ವಲ್ಪ ಮಸಾಲೆ ಇಟ್ಕೊಳ್ಳೋವರೆಗೂ, ಅಂದರೆ ಒಂದು 2 ಮಿನಿಟ್ಸ್ವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಎಷ್ಟೋ ದಿನ ಆದಮೇಲೆ ನಾವಿಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಅದು ಕಿತ್ತಾಡ್ಕೊಂಡು ಸ್ವಲ್ಪ ನೋಡಿ
ನೀರೇ ಮಾಡ್ಕೊ. ಪೇಷನ್ಸ್ ಅನ್ನೋದೇ ಇಲ್ಲ ಗೈಸ್ ಇವಳಿಗಂತೂ, ಬರೀ ಕಿತ್ತಾಡೋದನ್ನು. ಇವಾಗ ಚಿಕನ್ ಸ್ವಲ್ಪ ಕುದೀತಿದೆ, ಇದಕ್ಕೆ ಅಕ್ಕಿ ಆ್ಯಡ್ ಮಾಡೋಣ. ಎಸು ಬಾ, ಇದಕ್ಕೆ ಸ್ವಲ್ಪ ಈಗ ಅಕ್ಕಿ ಆ್ಯಡ್ ಮಾಡಿದ್ರೆ ಚಿಕನ್ ಪಲಾವ್ ರೆಡಿ. ನಾನು ಇದು 2 ಪಾವ್ ತೊಗೊಂಡಿದ್ದೀನಿ, ಅಕ್ಕಿನ ತಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಆ್ಯಡ್ ಮಾಡೋಣ. ಪಲಾವ್ ಮಸಾಲ ಪೌಡರ್ ನಾವು ಅಕ್ಕಿ ಹಾಕೋಕ್ಕಿಂತ ಮುಂಚೆ ಹಾಕ್ಬೇಕಾಗಿತ್ತು, ಮರ್ತ್ಬಿಟ್ಟೆ ಅವ್ರ ಜೊತೆ ಮಾತಾಡ್ಕೊಂಡು ಇವಾಗ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ 4 ಲೋಟ ನೀರು ಹಾಕ್ತಿದ್ದೀನಿ. ಏನಕ್ಕಂದ್ರೆ 2 ಪಾವ್ ತಗೊಂಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ 4 ಲೋಟ ನೀರು ಹಾಕ್ತೀನಿ. 2 ಲೋಟ ನೀರು ಹಾಕಿದ್ದೀನಿ. 3ನೇ ಲೋಟ, 4 ಲೋಟ, ಒಂದು ಸ್ವಲ್ಪ ಕೊಡು. ಅದು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಂತ ಒಂದು 2 ಸ್ಪೂನ್ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಇವಾಗ ಮೊಸರನ್ನ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಕುದಿಯೋಕ್ಕೆ ಬಿಟ್ಟಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಶಿಲ್ ಹೊಡ್ಸೋಣ. ಈಗ ಗೈಸ್ ಚಿಕನ್ ಪಲಾವು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಚಿಕನ್ ಗ್ರೇವಿ ಮಾಡೋಕ್ಕೆ ಪ್ರಿಪೇರ್ ಮಾಡಬೇಕು. ಬನ್ನಿ ಮಾಡೋಣ, ಅದನ್ನು ಹೇಗೆ ಮಾಡೋದು ಅಂತ. ನಾನಂತೂ ಮಾಡೋ ಈಗ ಒಂದು ರೌಂಡ್ ಹೀಗೆ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಒಂದು ವಿಷಯವರೆಗೂ ವೇಟ್ ಮಾಡಿ ತೆಗೆಯೋಣ. ಗೈಸ್ ಚಿಕನ್ ಪಲಾವ್ ಆಯ್ತು. ಈಗ ಚಿಕನ್ ಮಸಾಲ ಮಾಡೋಣ ಬನ್ನಿ. ಚಿಕನ್ ಪಲಾವ್ ಸವಿಯಲು ಸಿದ್ಧವಾಗಿದೆ. ಘಮ ಘಮ ಸುವಾಸನೆ. ಮಸಾಲ ಕಮ್ಮಿ ಐತೆ ಇಲ್ಲ, ಕರೆಕ್ಟಾಗಿ ಐತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಮಾಡೋಣ ಬನ್ನಿ. ಎಣ್ಣೆ ಸ್ವಲ್ಪ, ಇದೆಣ್ಣೆ ಕಾಯ್ದ ಮೇಲೆ ಇದು ಮಸಾಲ, ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ನೆಕ್ಸ್ಟ್ ಚಿಕನ್, ಈರುಳ್ಳಿ, ಟೊಮೊಟೊ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚಿಕನ್ ಮಸಾಲ ಮಾಡ್ತಿದ್ದೀವಿ ಬನ್ನಿ. ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ.
ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು 3 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಈಗ ಟೊಮೊಟೊ ಆ್ಯಡ್ ಮಾಡ್ತೀನಿ. ಇದೆಲ್ಲ ಏನು ಹಸಿ ವಾಸನೆ ಹೋಗೋವರೆಗೂ ಇದು ಮಾಡ್ಕೊಳ್ಳೋಣ. 5 ಮಿನಿಟ್ಸ್ ಹೀಗೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ನೀರು ಬಿಟ್ಕೊಂಡಿದೆ ನೋಡಿ, ಚಿಕನ್ ನೀರು ಬಿಟ್ಕೊಂಡಿದೆ. ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿರ್ತೀನಿ. ಸ್ವಲ್ಪ ಖಾರವಾಗಿರಬೇಕು ಅಂತಂದರೆ ನೀವು 2 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ಇಲ್ಲ ನಮಗೆ ಖಾರ ಬೇಡ ಅಂತಂದರೆ 1 ಸ್ಪೂನ್ ಆ್ಯಡ್ ಮಾಡ್ತೀನಿ. ಈಗ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಗೈಸ್. ಇವಾಗ ಚಿಕನ್ ಪಲಾವು ರೆಡಿ, ಚಿಕನ್ ಗ್ರೇವಿನೂ ರೆಡಿ. ಈಗ ನನ್ನ ತಂಗಿ ನಮ್ಮ ಮಮ್ಮಿಗೆ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾಳೆ, ಅವಳನ್ನ ಕಳಿಸ್ಕೊಡೋಣ. ಟಾಟಾ ಬಾಯ್ ಬಾಯ್. ಬೈ ಗೈಸ್, ಹೋಗಿ ಹುಷಾರಾಗಿ ಹೋಗಿ. ಹೆಲ್ಮೆಟ್ ಇಡುವಾ? ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಯಾವುದು ನನಗೆ ಆಡ್ತಾರೆ. ಗೈಸ್, ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಫ್ಯಾಮಿಲಿ ಟ್ರಿಪ್. ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ನೋಡಿ. ಇವತ್ತು ಫುಲ್ ಪ್ಯಾಕ್ ಮಾಡಿಕೊಂಡು ನಾಳೆ ಬೆಳಗ್ಗೆನೇ ಹೋಗೋಕ್ಕಿರೋದು 5 ಗಂಟೆಗೆ. ಸೊ ಅದಕ್ಕೆ ನಾವು ಇವತ್ತೇ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಬನ್ನಿ ಹೋಗೋಣ.